ಶುಭ ದಿನ. ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಸೋಯಾ ಕೀಮಾ ಗ್ರೇವಿ ಅಂತ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತೆ ಮಾಡೋಕ್ ಕೂಡ ತುಂಬಾನೇ ಸುಲಭ. ಇವಾಗ ನಾನು ಒಂದು ಪ್ಯಾನಿಗೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರು ಹಾಕ್ಕೊಂತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಬಿಸಿ ಆಗ್ಬೇಕು. ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊಂತೀನಿ. ಇವಾಗ ನೋಡಿ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ನಾನು ಅರಿಶಿಣ ಪುಡಿ ಸೇರಿಸಿದ್ದೀನಿ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಂತಾ ಇದ್ದೀನಿ. ಯಾಕಂದ್ರೆ ಸೋಯಾದಲ್ಲಿ ಯಾವುದೇ ಉಪ್ಪಿನಂಶ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಇವಾಗ ಈ ಅರಿಶಿಣ ಪುಡಿ ಹಾಕಿರೋದ್ರಿಂದ ಸೋಯಾ ಚಂಕ್ಸ್ ಒಳಗೆ ಏನಾದರೂ ರಾ ಸ್ಮೆಲ್ ಇತ್ತು ಅಂದ್ರೆ ಹೋಗ್ಲಿ ಅನ್ನೋದಕ್ಕೆ ಅರಿಶಿಣ ಪುಡಿ ಸೇರಿಸ್ಕೊಂಡು ಒಂದು 5 ನಿಮಿಷದ ಕಾಲ ಇದನ್ನ ಬಿಸಿ ಮಾಡಿದ್ರೆ ಸಾಕಾಗತ್ತೆ. ಅದು ಬೇಗನೆ ಮೆತ್ತಗಾಗ್ಬಿಡತ್ತೆ. ಇದನ್ನ ಒಂದು 5 ನಿಮಿಷ ಅದನ್ನ ಬಾಯ್ಲ್ ಆಗಕ್ ಬಿಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯ್ತು, ಅದು ಮೆತ್ತಗಾಗುತ್ತೆ. ಆಮೇಲೆ ಇದನ್ನ ನಾವು ಅದನ್ನ ಸೋಸ್ಕೊಂಡ್ಬಿಟ್ಟು ಮುಂದಿನ ಪ್ರೊಸೀಜರ್ ಮಾಡ್ಕೋಬಹುದು. ಇವಾಗ ನೋಡಿ ಇದು ಇಷ್ಟು ದಪ್ಪ ಆಗಿದೆ. ಇವಾಗ ಒಂದು 5 ನಿಮಿಷದ ಕಾಲ ನಾನು ಬೇಯಿಸಿದ್ದೀನಲ್ಲ, ಈ ತರ ಸಾಫ್ಟ್ ಆಗಿದೆ. ಇದನ್ನ ನಾನು ಮುಚ್ಚಿಟ್ಬಿಡ್ತೀನಿ ಒಂದು 5 ನಿಮಿಷ. ಇವಾಗ ಅಷ್ಟರೊಳಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದೆರಡು ಏಲಕ್ಕಿ ಮತ್ತೆ ಒಂದು ಸಣ್ಣ ಪೀಸ್ ಅಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕಿ ನಾವು ಇದನ್ನ ನೀರು ಹಾಕ್ಲಿಲ್ದಂಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಪೇಸ್ಟ್ನ ರೆಡಿ ಮಾಡ್ಕೊಂಡಿದೀನಿ ನೋಡಿ. ಇವಾಗ ಇದನ್ನ ನಾವು ಒಗ್ಗರಣೆಗೆ ಉಪಯೋಗಿಸ್ಕೊಂತೀವಿ. ಈಗ ಇಲ್ಲಿ ನಾನು 2 ದೊಡ್ಡ ಗಾತ್ರದ್ದು ಟೊಮೆಟೊನ ತಗೊಂಡಿದ್ದೀನಿ. ಅದನ್ನ ಇವಾಗ ನಾನು ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಸಣ್ಣ ಜಾರಲ್ಲಿ ಈರುಳ್ಳಿ ಮತ್ತೆ ಒಂದು ಏಲಕ್ಕಿ ಮತ್ತೆ ಎರಡು ಲವಂಗ ಮತ್ತೆ ಒಂದು ಸಣ್ಣ ಪೀಸ್ ಚಕ್ಕೆ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದನ್ನು ಕೂಡ ನೀರು ಹಾಕ್ಲಿಲ್ದಂಗೆ ನೀವು ರುಬ್ಕೋಬೇಕಾಗತ್ತೆ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸಿನ ಕಾಳು ಹಾಕಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ನೀವು ನೀರು ಹಾಕ್ಲಿಲ್ದಂಗೆ ರುಬ್ಕೊಳ್ಳಿ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ನಾನು ಮುಂದೆ ಹೇಳ್ತೀನಿ ಎದಕ್ಕೆ ಬೇಕು ಅಂತ. ಇವಾಗ ನೋಡಿ ಇಲ್ಲಿ ಒಂದು ಸಣ್ಣ ಕಾಯಿ ತಗೊಂಡಿದ್ದೀನಿ ನಾನು. ಅಂದ್ರೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಾಯಿ. ಅದನ್ನು ಚೆನ್ನಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಇದನ್ನ ಕ್ಲೀನಾಗಿ ಅದನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ನೀರೆಲ್ಲ ಹಿಂಡಿ ತಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ನಾನು ಹಾಕ್ಕೊಂತಾ ಇದ್ದೀನಿ. ಇವಾಗ ಸೋಯಾ ಚಂಕ್ಸ್ನ ಇದು ಬೇಯಿಸ್ಕೊಂಡಿದ್ದೀನಲ್ಲ ಅದು, ಇದನ್ನ ನಾವು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ, ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ತರ ಫುಲ್ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಎಲ್ಲ ಪೇಸ್ಟ್ ಮಾಡಿಟ್ಟಿದ್ದಲ್ಲ, ಅದನ್ನು ಹಾಕ್ಕೊಂತಾ ಇದ್ದೀನಿ. ಇದು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು ಸಮೇತ ಸೇರಿಸ್ಕೋಬೇಕಾಗತ್ತೆ ನಾವು, ಯಾಕಂದ್ರೆ ಇದು ಬೈಂಡಿಂಗಿಗೋಸ್ಕರ ನಾನು ಹಾಕ್ಕೊಂತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಈಗ ಚೆನ್ನಾಗಿ ನಾನು ಹೊಂದಿಸ್ಕೊಂತೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ. ಇದನ್ನೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೋಡಿ ಇದು ತೆಳ್ಳಗಾಯ್ತು ಅಂತ ಅಂದ್ರೆ ನೀವು ಹಿಟ್ಟನ್ನ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ತರಾನೇ ನೀವು ಕಲ್ಸ್ಕೋಬೇಕಾಗತ್ತೆ. ಇವಾಗ ಇದು ನನಗೆ ಸ್ವಲ್ಪ ತೆಳ್ಳಗಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಇನ್ನೊಂದ್ 2 ಸ್ಪೂನ್ ಆಗೋಷ್ಟು ನಾನು ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ನಾನೀಗ ಕಲ್ಸ್ಕೊಂತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ. ಇದನ್ನ ತುಂಬಾ ಜಾಸ್ತಿ ಹಾಕೊಂಡ್ಬಿಟ್ಟು ತುಂಬಾ ಗಟ್ಟಿಯಾಗಿ ಕಲ್ಸ್ಕೋಬೇಡಿ. ಸೋಯಾ ಕೈಮಾ ಉಂಡೆಗಳು ತುಂಬಾನೇ ಗಟ್ಟಿಯಾಗ್ಬಿಡುತ್ತೆ, ಸಾಫ್ಟ್ ಆಗಿ ಬರೋದಿಲ್ಲ. ಇವಾಗ ನೋಡಿ ನಾನು ಈ ತರ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಗ್ರೇವಿ ಬಂದು ಚಪಾತಿ, ರೊಟ್ಟಿ, ನಾನು ಮತ್ತೆ ಎಲ್ಲ ಜೀರಾ ರೈಸು, ಗೀ ರೈಸಿಗೆ ಎಲ್ಲದಕ್ಕೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇವಾಗ ನೋಡಿ ಈ ತರ ನಾವು ಉಂಡೆ ಕಟ್ಟಿದ್ರೆ ಕ್ಲೀನಾಗಿ ಅದು ಬೈಂಡ್ ಆಗಬೇಕು, ಒಡ್ಕೋಬಾರ್ದು ಉಂಡೆ. ಈ ತರ ನಾವು ಚೆನ್ನಾಗಿ ಇದು ಹದಕ್ಕೆ ನಾವು ಎಲ್ಲ ಕಲಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನೆಲ್ಲ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ನೀವು ಬೇಕಂದ್ರೆ ಈ ಕೈಮಾ ಉಂಡೆಗಳನ್ನ ಡೀಪ್ ಫ್ರೈ ಮಾಡ್ಕೋಬಹುದು, ಅದನ್ನು ತುಂಬಾನೇ ಚೆನ್ನಾಗಿರುತ್ತೆ.
ಇವಾಗ ನೋಡಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ, ಇದು ಕೆಂಪಗಾಗ್ಲಿ. ಅದಕ್ಕೆ ನಾವು ಮುಂಚೆ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಎಲ್ಲದು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ಇದು ಎಲ್ಲ ನೀರಿನಂಶ ಹೋಗಿ ಈರುಳ್ಳಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು. ಆಮೇಲೆ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕನೂ ನೀವು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಬೇಗ ಸೀದೋಗ್ಬಿಡತ್ತೆ. ಆದಷ್ಟು ಎಲ್ಲ ಮಸಾಲೆಗಳನ್ನ ನೀವು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ, ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ನೀವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಈ ಟೈಮಲ್ಲೇ ನೀವು ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಗ್ರೇವಿ ಕಲರ್ ಬರುತ್ತೆ. ಇವಾಗ ನೋಡಿ ನಾನು ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಟೊಮೆಟೊ ಹಾಕಿದ ತಕ್ಷಣ ಇದಕ್ಕೆ ನಾವು ನೀರು ಹಾಕ್ಬಿಡ್ಬಾರ್ದು. ಟೊಮೆಟೊ ಹಸಿ ವಾಸನೆ ಇರುತ್ತಲ್ವ, ಅದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಕಾಯಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮೇಲ್ಗಡೆ ಎಣ್ಣೆ ಬರೋ ತನಕನೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಇನ್ನು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದು ಹಸಿ ವಾಸನೆ ಹೋಗೋ ತನಕ ಅದು ಕುದಿಯೋಕ್ಕೆ ಬಿಟ್ಬಿಡಬೇಕು. ಹೀಗೆಲ್ಲ ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಯಾವಾಗ ಕೈಮಾ ಉಂಡೆ ಹಾಕಿದಾಗ ಸ್ವಲ್ಪ ಗ್ರೇವಿ ಗಟ್ಟಿ ಆಗತ್ತೆ. ಇವಾಗ ನೋಡಿ ನಾನು ಇಷ್ಟು ನೀರು ಹಾಕಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರೋ ಅದ್ರ ಪ್ರಕಾರ ನೀವು ನೀರು ಹಾಕ್ಕೊಳ್ಳಿ. ಈಗ ನೋಡಿ ಈಗ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಲಾಸ್ಟಿಗೆ ಒಂಚೂರು ಕಸೂರಿ ಮೇಥಿ ಹಾಕಿದ್ದೀನಿ. ಈಗ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಬ್ಯಾಲೆನ್ಸಿಗೋಸ್ಕರ ನಾನು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಇವಾಗ ಉರಿ ಸಣ್ಣೆ ಮಾಡ್ಕೊಂಡ್ಬಿಟ್ಟು ಈಗ ಮಾಡಿಟ್ಕೊಂಡಿದ್ವಲ್ಲ ಉಂಡೆಗಳನ್ನ ಅದನ್ನೆಲ್ಲ ಇದಕ್ಕೆ ಈಗ ನಾನು ಸೇರಿಸ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ನೀವು ಉಂಡೆಗಳನ್ನ ಹಾಕ್ಕೊಳ್ಳಿ. ಅದು ಬೆಂದಾದ ನಂತರ ಸ್ವಲ್ಪ ದೊಡ್ಡದಾಗುತ್ತೆ. ಪಕ್ಕ ಪಕ್ಕನೇ ಹಾಕ್ಬಿಟ್ರೆ ಆಮೇಲೆ ನೀವು ಅದು ಬೆಂದ ನಂತರ ಒಡ್ಕೊಂಡ್ಬಿಡುತ್ತೆ. ನೀವೇನಾದರೂ ಸ್ಪೂನಲ್ಲಿ ಎತ್ತೋಬೇಕಾದ್ರೆ ಈ ಥರ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳಿ. ಅದನ್ನ ಏನು ಮುಟ್ಟಕ್ಕೆ ಹೋಗಬೇಡಿ. ಆಮೇಲೆ ಅದು ಬೆಂದ ನಂತರ ಅದೇ ಸಪ್ರೇಟ್ ಆಗಿ ಬಿಡಿ ಬಿಡಿ ಆಗೋಗ್ಬಿಡುತ್ತೆ. ಇವಾಗ ನೋಡಿ ನಿಮಗೆ ಗ್ರೇವಿ ತೋರಿಸ್ತಾ ಇದ್ದೀನಿ. ಈಗ ಗ್ರೇವಿ ಗಟ್ಟಿಯಾಗಿದೆ. ನಾನು ಎಷ್ಟೊಂದು ನೀರು ಹಾಕಿದ್ದೆ. ಇವಾಗ ನೋಡಿ ಗ್ರೇವಿ ಚಪಾತಿ ಜೊತೆಗೆ ಹಚ್ಕೊಂಡು ತಿನ್ನೋ ಅಷ್ಟು ಗಟ್ಟಿಯಾಗಿದೆ. ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ತೆಳುವಾಗಿ ಬೇಕು ರೈಸಿಗೆಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ನೀರು ಹಾಕ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಒಂದು ಕುದಿ ಕುದಿಸಿದ್ರೆ ಸಾಕಾಗತ್ತೆ. ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಉಂಡೆಗಳೆಲ್ಲ ಎಷ್ಟು ಒಡಿಲಿಲ್ದಂಗೆ ಸಪ್ರೇಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೋಯಾ ಚಂಕ್ಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲ, ಕೊರಿಯಾಂಡರ್ ಪೌಡರು, ರೆಡ್ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಕಾರ್ಡಮಮ್, ಸಿನಮನ್ನು, ಕ್ಲೋವು, ಟರ್ಮರಿಕ್ಕು ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಗ್ರೀನ್ ಚಿಲ್ಲಿ, ಕೊಕೊನಟ್ ಪೀಸಸ್ಸು, ಆಮೇಲೆ ಟೊಮೆಟೊ, ಆನಿಯನ್ನು, ಗ್ರಾಮ್ ಫ್ಲೋರ್. ಇದಿಷ್ಟು ನಮಗೆ ಸೋಯಾ ಕೀಮಾ ಗ್ರೇವಿಗೆ ಬೇಕಾಗಿರುವಂಥ ಪದಾರ್ಥಗಳು. ನಮ್ಮ ವಿಡಿಯೋಗಳು ನಿಮಗೆ ಮೊದಲೇ ಬಾರಿ ನೋಡ್ತಾ ಇದ್ದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾವು ಮುಂಬರುವ ವಿಡಿಯೋಗಳಿಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ ನಾನು ಸರ್ವ್ ಮಾಡಿದ್ದೆ ಬೌಲಿಗೆ. ಈಗ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಕೈಮಾ ಉಂಡೆ ರೆಡಿಯಾಗಿದೆ. ಇವಾಗ ನೋಡಿ ಈ ಥರ ಸ್ಪೂನಲ್ಲಿ ಕಟ್ ಮಾಡಿದ್ರೆ ಬೆಣ್ಣೆ ಥರ ಕಟ್ ಆಗ್ತಾ ಇದೆ. ಈ ಥರ ಆಗಬೇಕು. ನೀವು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನೀವು ಕಲಿಸ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ, ಅವಾಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇದು ತುಂಬ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು. ಚಪಾತಿ,
ಪೂರಿ ಆಗ್ಲಿ ಮತ್ತೆ ರೈಸ್, ಜೀರಾ ರೈಸು, ಗೀ ರೈಸಿಗೆಲ್ಲ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವೊಮ್ಮೆ ಇದನ್ನ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ರೆಸಿಪಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ತರನೇ ನಾನು ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ನನಗೆ ಇದೇ ತರ ಮೋಟಿವೇಶನ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಇವಾಗ ನೋಡಿ, ಫುಲ್ ಕಲರ್‌ಫುಲ್ ಆಗಿ ನಮ್ಮ ಕೈಮಾ ಸೋಯಾ ಉಂಡೆ ರೆಡಿ ಆಗಿದೆ. ಧನ್ಯವಾದಗಳು.